ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಯಾರ್ದನ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸಿಗೆ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗ್ಬೇಕು? ಪಾಪ ಆಸ್ತಿಗಳನ್ನ ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂತ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನ ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಧರ್ಮಸ್ಥಳ ಪ್ರಕರಣ 6 ಜನ ಷಡ್ಯಂತ್ರ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಧಾರ್ಮಿಕ ಸ್ಥಳಗಳನ್ನು ನಾವು ಗೌರವಿಸಬೇಕು. ಆದರೆ ಯಾರೋ 4-5 ಜನರು ಬಂದು ಇಲ್ಲಿ ಏನೋ ನಡೆಯಬಾರದ್ದು ನಡೆದು ಹೋಗಿದೆ, ಇದನ್ನು SIT ಕೊಡಿ ಅಂತ ಕುತಂತ್ರ ಮಾಡಿದಾಗ ಸರ್ಕಾರ ಬಹಳ ಉತ್ಸಾಹದಿಂದ ಏನೋ ಧರ್ಮಸ್ಥಳದ ಹೆಸರಿಗೆ ಕಳಂಕನೇ ತಂದುಬಿಡಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನ ಟಾರ್ಗೆಟ್ ಮಾಡಿದ್ರು. ಮಾಡಿ ಯಾವ ಈ 6 ಜನರು ಇವತ್ತು ಸಿಕ್ಕಿಬಿದ್ದಿದ್ದಾರೆ, ಅವರೇ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು. ಈಗ SIT ಅವರ ವಿರುದ್ಧವಾಗಿ ಇವತ್ತು ವರದಿಯನ್ನು ಕೊಟ್ಟಿದೆ. ಅಂದಮೇಲೆ ಇದೇ ಜನರು ಸರ್ಕಾರಕ್ಕೆ ಒತ್ತಡ ಹಾಕಿದ್ರು. ಅಂದಮೇಲೆ ಇವರ ಒತ್ತಡಕ್ಕೆ ಮಣಿದು ಮಾಡಿದ ಈ ಒಂದು ಇದಕ್ಕೆ ಇವತ್ತು ಸರ್ಕಾರವೂ ಕೂಡ ಹೊಣೆಯಾಗಬೇಕು. ಅಲ್ಲಿ ಆಗಿರ್ತಕ್ಕಂಥದ್ದನ್ನ ನಮ್ಮಿಂದಲೇ ಆಯ್ತು ಅಂತ ಸರ್ಕಾರ ಒಪ್ಕೊಳ್ಬೇಕು, ರಾಜ್ಯದ ಜನರ ಕ್ಷಮೆ ಕೇಳಬೇಕು. ವಿಶೇಷವಾಗಿ ಧರ್ಮಸ್ಥಳ ಭಾಗದ ಜನರ ಕ್ಷಮೆಯನ್ನು ಕೂಡ ಸರ್ಕಾರ ಕೇಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಸರ್, ಗ್ಯಾರಂಟಿ ವಿಚಾರ ನಿನ್ನೆ ಸದನದಲ್ಲೂ ಕೂಡ ವಿಶ್ವನಾಥ್ ಅವರು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಹೇಳಿದ್ದಾರೆ. ನಿನ್ನೆ ಸದನದಲ್ಲೂ ಕೂಡ ಒಂದು ಚರ್ಚೆ ಆಗಿದೆ, ಗ್ಯಾರಂಟಿಯನ್ನು ನಿಲ್ಲಿಸಿ ಮುಂದೆ ಅಭಿವೃದ್ಧಿಯನ್ನಾದರೂ ಮಾಡಿ ಅನ್ನೋದು. ನೋಡಿ, ಗ್ಯಾರಂಟಿ ಬಂದ ದಿವಸದಿಂದಲೂ ಕಾಂಗ್ರೆಸ್ ಶಾಸಕರಿಗೆ ಅದರ ಬಗ್ಗೆ ವಿಶ್ವಾಸ ಇರಲಿಲ್ಲ. ಎರಡು ರೀತಿಯ ಚಿಂತನೆಗಳು ಅವರಲ್ಲೂ ಇದ್ವು. ಅನೇಕರು, ದೇಶಪಾಂಡೆ ಅವರು ಇರಬಹುದು, ದೊಡ್ಡ ದೊಡ್ಡವರು, ಮತ್ತೆ ಕಾಗೆ ಅವರು ಇರಬಹುದು, ಅಥವಾ ಬಾಲಕೃಷ್ಣ ಇರಬಹುದು, ಅನೇಕ ಜನರು, ರಾಯ್ ರೆಡ್ಡಿ ಅವರು ಇರಬಹುದು, ಎಲ್ಲರೂ ಕೂಡ ಈ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ಆದ್ದರಿಂದ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರು. ಈಗ CLPಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ, ಇದನ್ನು ನಿಲ್ಲಿಸಬೇಕು ಅಂತ. ಆದರೆ ಅಮಿಷ ಒಡ್ಡಿ ನೀವು ಮತ ಹಾಕಿಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ. ಮುಖ್ಯಮಂತ್ರಿಗಳಿಗೂ ಈಗ ನೋಟಿಸ್ ಬಂದಿದೆ, ಮತ್ತೆ ಶಾಸಕರುಗಳಿಗೂ ನೋಟಿಸ್ ಬಂದಿದೆ. ಅಂದಮೇಲೆ ನನಗನ್ನಿಸ್ತದೆ ಇದು 5 ಗ್ಯಾರಂಟಿ ಆಯ್ತು, ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ.